ಬ್ಯಾಂಕ್ ಮತ್ತು ಎಟಿಎಂಗೆ ಹಣ ಹಾಕುವ ಸಿಬ್ಬಂದಿ ಮೇಲೆ ಫೈರಿಂಗ್ ನಡೆದಿದೆ. 5 ಸುತ್ತಿನ ಗುಂಡಿನ ದಾಳಿಯಲ್ಲಿ ಹಣ ಸಮೇತವಾಗಿ ಈಗ ಎಸ್ಕೇಪ್ ಆಗಿದ್ದಾರೆ. ಓರ್ವನಿಗೆ ಗಾಯವಾಗಿದೆ, ಮತ್ತೋರ್ವ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ. ಈಗ ಸದ್ಯ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಶವಾಗಾರದಲ್ಲಿ ಮೃತದೇಹವನ್ನು ಇರಿಸಲಾಗಿದೆ. ಮತ್ತೊಬ್ಬನಿಗೆ ರಿಮ್ಸ್ನಲ್ಲಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ಸದ್ಯ ಆತನ ಸ್ಥಿತಿಯೂ ಕೂಡ ಬಹಳ ಗಂಭೀರವಾಗಿದೆ ಅಂತ ತಿಳಿದು ಬರ್ತಾ ಇದೆ. ಒಟ್ಟಾರೆ 5 ಸುತ್ತು ಗುಂಡಿನ ದಾಳಿಯನ್ನು ಈ ದುಷ್ಕರ್ಮಿಗಳು ನಡೆಸಿದ್ದಾರೆ. ಆ ಒಂದು ಗುಂಡಿನ ದಾಳಿಗೆ ಸ್ಥಳದಲ್ಲೇ ಓರ್ವ ಏಜೆನ್ಸಿಯ ಸಿಬ್ಬಂದಿ, ಹಣ ತುಂಬಿಸುವಂತಹ ಸಿಬ್ಬಂದಿ ಸಾವನ್ನಪ್ಪಿದ್ದಾರೆ. ಮಗದೊಬ್ಬ ಹಣ ತುಂಬಿಸುವ ಸಿಬ್ಬಂದಿ ಈಗ ಗಾಯಗೊಂಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್. ಇಡೀ ಇನ್ಸಿಡೆಂಟ್ನ ಗಮನಿಸ್ತಾ ಇದ್ರೆ ಪ್ಲಾನ್ಡ್ ಅಂತ ಕಾಣಿಸ್ತಾ ಇದೆ. ಇದರಲ್ಲೇನಾದ್ರೂ ಗನ್ಮ್ಯಾನ್ನ ಪಾತ್ರ ಇರಬಹುದಾ? ಗನ್ಮ್ಯಾನ್ ಏನಾದ್ರೂ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆಗೆ ಒಳಪಡಿಸಿದ್ದಾರಾ? ಏನ್ ಕತೆ? ದಿವ್ಯಾ, ನಿಜಕ್ಕೂ ಒಂದು ರೀತಿಯ ಬೀದರ್ನಲ್ಲಿ, ಅದರಲ್ಲೂ ಬೀದರ್ ಇತಿಹಾಸದಲ್ಲೇ ಮೊದಲ ಬಾರಿಗೆ ಹಗಲೇ ಒಂದು ರೀತಿಯ ಸಿನಿಮಾ ಸ್ಟೈಲ್ನಲ್ಲಿ ಒಂದು ರಾಬರಿ ನಡೆದಿರುವಂಥದ್ದು. ಒಂದು ರೀತಿಯ ATMಗೆ ಹಣ ಹಾಕಬೇಕಾದಂಥ ಸಿಬ್ಬಂದಿ ಮೇಲೆ ಏಕಾಏಕಿ ಬಂದು ಕಾರದ ಪುಡಿ ಎರಚಿ ಒಂದು ಏನೋ ದರೋಡೆ ಮಾಡಿರುವಂಥ ನಾವೀಗ ನೋಡ್ಬೋದು. ಆ ಸ್ಥಳದಲ್ಲಿ ಇದ್ದೀವಿ. ಯಾವ ರೀತಿ ಎಲ್ಲ ರೀತಿಯ ಆಯಾಮದಲ್ಲೂ ಪೊಲೀಸರು ಒಂದು ರೀತಿಯ ಏನು ತನಿಖೆಯನ್ನು ಮಾಡ್ತಿರುವಂಥದ್ದು, ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕ್ತಿರುವಂಥದ್ದು ನೋಡ್ಬೋದು. ಈಗ ಆಗಲೇ ಎಲ್ಲ ಪೊಲೀಸ್ ಅಧಿಕಾರಿಗಳು, ಪೊಲೀಸ್ ಸಿಬ್ಬಂದಿಗಳು ಒಂದು ರೀತಿಯ ಬೆರಳಚ್ಚು ತಜ್ಞರಿಂದ ಆಗಿರ್ಬೋದು, ಇನ್ನಿತರ ಏನು ಪೊಲೀಸರಿಂದ ಸಂಪೂರ್ಣವಾಗಿ ಎಲ್ಲ ರೀತಿಯ ಸಾಕ್ಷಿಗಳನ್ನು ಸಂಗ್ರಹ ಮಾಡುವಂಥದ್ದು, ಎಲ್ಲ ಎವಿಡೆನ್ಸ್ಗಳನ್ನು ಕಲೆಕ್ಟ್ ಮಾಡುವಂಥದ್ದು ನಡೀತಾ ಇದೆ. ಈ ನೋಡ್ತಾ ಇರ್ಬೋದು, ಈ ಒಂದು ಗಾಡಿ ಏನಿದೆ, ಈ ಗಾಡಿ ಒಂದು ಸಂಪೂರ್ಣವಾಗಿ ಈ ಗಾಡಿಯಲ್ಲೇ ಏನೋ ಒಂದು ATMಗೆ ಹಣ ತುಂಬಿಸಲು ಹೊರಗಡೆ ನಿಲ್ಲಿಸಿದ್ರು. ಆ ಸಂದರ್ಭದಲ್ಲಿ ATM SBI ಇಂದ ಏನು ಒಂದು ಈ ಪಕ್ಕದಲ್ಲಿ ಕಾಣ್ತಾ ಇದೆ SBI ಬ್ಯಾಂಕು, ಈ SBI ಬ್ಯಾಂಕಿಂದನೇ ಒಂದು ರೀತಿಯ ಬಹುತೇಕ 1 ಕೋಟಿ ಹಣ ಡ್ರಾ ಮಾಡಿದ್ರು ಅಂತ ಹೇಳ್ತಾ ಇದ್ರು. ಆ ಪೆಟ್ಟಿಗೆಯಲ್ಲಿ 1 ಕೋಟಿ ಹಣ ಇತ್ತು. ಅದಾದರೆ ಆ ಪೆಟ್ಟಿಗೆ ಏನು ತೆಗೆದುಕೊಂಡು ಹೋಗಬೇಕಾದ್ರೆ ಒಂದು ರೀತಿಯ ಆರೋಪಿಗಳಿಗೆ ಸಾಧ್ಯವಾಗಿಲ್ಲ. ಏಕಾಏಕಿ ಪೆಟ್ಟಿಗೆ ಓಪನ್ ಆಗಿ ಅಲ್ಲಿ ಏನೋ ಒಂದು 5-6 ಲಕ್ಷ ರೂಪಾಯಿ ಕೆಳಗೆ ಬಿತ್ತಿತ್ತು. ಅದಾದ ಬಳಿಕ ಮತ್ತೆ ಮುಚ್ಚಿಕೊಂಡು ಆ ಒಂದು ಆರೋಪಿಗಳು ತೆಗೆದುಕೊಂಡು ಆ ಒಂದು ಹಣವನ್ನು ತೆಗೆದುಕೊಂಡು ಪರಾರಿ ಆಗಿದ್ದಾರೆ ಪೆಟ್ಟಿಗೆ ಅನ್ನುವಂಥದ್ದು. ಈಗಾಗಲೇ CCTV ಫುಟೇಜ್ ಏನಿದೆ ಎಲ್ಲ ಎಲ್ಲಿ ಹೋಗಿದ್ದಾರೆ ಆ ಒಂದು ಸರ್ಕಲ್, ಆ ಒಂದು ಮಾರ್ಗವಾಗಿ ಎಲ್ಲ ಕಡೆಯೂ CCTV ಫುಟೇಜನ್ನು ಪರಿಶೀಲನೆ ಮಾಡ್ತಾ ಇರುವಂಥದ್ದು. ಆದರೆ ಗನ್ ಮ್ಯಾನ್ ಬರ್ದೇನೆ ಯಾವ ರೀತಿ ಇವರು ಹಣ ಡ್ರಾ ಮಾಡಿ ಸಿಬ್ಬಂದಿಗಳು ಆಗ್ತಾ ಇದ್ರು ಅನ್ನುವಂಥದ್ದು. ಈಗ ಏನು ಆ ಒಂದು ಸಿಬ್ಬಂದಿ ಹಣ ಡ್ರಾ ಮಾಡಿ ATMಗೆ ತುಂಬ್ತಿರುವಂಥ ಏನು ಸಿಬ್ಬಂದಿ ಡೆತ್ ಆಗಿದ್ದಾರೆ ಫೈರಿಂಗಲ್ಲಿ, ಆ ಒಂದು ಕುಟುಂಬಸ್ಥರು ಒಂದು ರೀತಿಯ ಆಕ್ರೋಶ ವ್ಯಕ್ತಪಡಿಸ್ತಾರೆ. ಗನ್ಮ್ಯಾನು ಬರದೇ ಇದ್ರು, ಯಾಕೆ ಮಾಡಿದ್ರಿ ಅನ್ನುವಂಥದ್ದು. ಈಗ ಒಂದು ರೀತಿಯ ಗನ್ಮ್ಯಾನ್ ಇಲ್ಲದೆ ಇರೋದು ಒಂದು ರೀತಿಯ ಅನುಮಾನಿಗೆ ಕಾರಣ ಆಗಿರುವಂಥದ್ದು. ಆದರೆ ಬಹುತೇಕ ಈಗಾಗಲೇ ಪೊಲೀಸರು ಕೂಡ ಒಂದು ರೀತಿಯ ಎಲ್ಲರನ್ನೂ ವಿಚಾರಣೆ ಮಾಡ್ತಾ ಇದ್ದಾರೆ. ಗನ್ಮ್ಯಾನ್ ಆಗಿರ್ಬೋದು, ಮತ್ತು ಚಾಲಕ ಆಗಿರ್ಬೋದು, ಗಾಡಿ ಚಾಲಕ, ಈ ಎಲ್ಲರನ್ನೂ ಒಂದು ರೀತಿಯ ತೆಗೆದುಕೊಂಡು ಒಂದು ರೀತಿಯ ವಿಚಾರಣೆ ಮಾಡ್ತಾ ಇದ್ದಾರೆ. ಆದರೆ ಈ ಸದ್ಯ ಕೂಡ DIGP ಅಂದರೆ ಕಲಬುರಗಿ ವಿಭಾಗದ DIGP ಅಜಯ್ ಕುಮಾರ್ ಮತ್ತು ಇಲೋರಿ ಕೂಡ ಬಂದೀಗ ಪರಿಶೀಲನೆ ಮಾಡ್ತಾ ಇರುವಂಥದ್ದು ಬ್ಯಾಂಕ್ ಒಳಗಡೆ ಹೋಗಿ. ಅಂದರೆ ಎಲ್ಲ ಆಯಾಮದಲ್ಲಿ ಈಗ ಪರಿಶೀಲನೆ ನಡೀತಂತು. ಪ್ರಮುಖವಾಗಿ ಈ ಮಾರ್ಗದಿಂದ ಎಲ್ಲೆಲ್ಲಿ ಮಾರ್ಗ ಹೋಗಿದ್ದಾರೆ ಎಲ್ಲ ರೀತಿಯ CCTV ಫುಟೇಜು ಮತ್ತು ಇನ್ನಿತರ ಮಾಹಿತಿಯನ್ನು ಸದ್ಯ ಪೊಲೀಸರು ತನಿಖೆ ಮಾಡ್ತಾ ಇರುವಂಥದ್ದು. ದಿವ್ಯಾ.